ನಂಗೆ ಏನಾದ್ರು ಪಾಠ ಖುಷಿ ಆಗ್ತಕ್ಕಂಥ ನೀವು ಜರ್ಸಿಯಾ ವೀಕ್ಷಣೆ ಇದು 3ನೇ ದಿನ ವೀಕ್ಷಣೆ. ಬೆಳಿಗ್ಗೆ ಬೇಗ ಎದ್ದುಬಿಟ್ಟು ಸ್ನಾನ ಗಿನ ಎಲ್ಲ ಮುಗಿಸಿ ಫುಲ್ ರೆಡಿ ಆದೀವಿ. ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಂಡು ಎಲ್ಲ ರೆಡಿ ಮಾಡಿ ಇಟ್ಟಿವಿ. ಹಾಗಾಗಿ ಬಂದ್ವಿ ನೋಡಿ. ಇಲ್ಲಿ ಲಿಬರ್ಟೀಸ್ ಪಾರ್ಕ್ ಅಂತ, ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ಇಲ್ಲಿ ಬಂತು. ಇಲ್ಲಿ ಕೆಲವು ಫೋಟೋ ತಗೊಂಡ್ವಿ. ಆ ಕಡೆ ಈ ಕಡೆ ಎಲ್ಲ ಇರೋದು ಇದು ನ್ಯೂಯಾರ್ಕು. ಆ ಕಡೆ ಅದು ನೋಡಿ ಲಿಬರ್ಟಿ ಸ್ಟ್ಯಾಚ್ಯೂ. ಆ ಕಡೆ ಇರೋದೆಲ್ಲ ನ್ಯೂಯಾರ್ಕ್ ಬಿಲ್ಡಿಂಗು ಇಲ್ಲಿಂದನೇ ಕಾಣ್ತಾ ಇದೆ. ಇಲ್ಲಿ ಆಕಾಶ ಫುಲ್ ಕೆಳಗೆದ್ದೆ, ಮಳೆ ಮೋಡ ಸ್ವಲ್ಪ ಆಗಿದೆ. ಏನಾಗುತ್ತೆ ಅಂತ ನೋಡೋಣ. ಎಲ್ಲರೂ ನೋಡಿಕೊಂಡ್ರು. ಅದರಿಂದ ಮುಗಿಸಿ ಹಾಗೆ ಬಂದು ಡೈರೆಕ್ಟ್ ಇಲ್ಲಿ ಬಂದು ನಾವು ಇಲ್ಲಿ 9/11 ಮೆಮೋರಿಯಲ್ ಅಂತ ಇಲ್ಲಿದೆಯಲ್ಲ, ಇವ್ರದ್ದು ಕೆಲವು ವರ್ಷದ ಹಿಂದೆ ಅಮೇರಿಕದಲ್ಲಿ ಆದ ಒಂದು ಕಗ್ಗತ್ತಲ ದಿನ ಇದು. ಅದು ನೆನೆಸ್ರೆ ಕಣ್ಣಲ್ಲಿ ನೀರು ನಮ್ಗೆ ಬರ್ತಾಯಿತ್ತು. ಆದರೆ ನಾವು ಡೈರೆಕ್ಟಾಗಿ ನೋಡ್ತಾ ಇದ್ದೀವಲ್ಲ, ಇನ್ನೂ ಹೃದಯವಿದ್ದರೆ ಆವಾಗ ಘಟನೆಯಪ್ಪ ಇದಂತೂ. ನಾನಂತೂ ಬೆಚ್ಚಾಗಿ ಹೋದೆ. ಬಿನ್ ಲಾಡನ್ ಏನೋ ಮಾಡಿದಾನ ಹುತ. ಎಷ್ಟು ಜನ ಇಲ್ಲಿ ಉಸಿರು ಎಳೆದು ಹೋದರು. ಅವ್ರಿಗೆಲ್ಲ ಏನು ಮಾಡಿದ್ದಾರೆ ಅಂದರೆ, ಹೋದವ್ರ ಹೆಸರೆಲ್ಲ ಇಲ್ಲಿ ಬರೆದಿದ್ದಾರೆ. ಇದೇ ಥರ ಸೇಮ್ ಬಿಲ್ಡಿಂಗ್ ಬೇರೆ ಕಟ್ಟಿದ್ದಾರೆ. ಇದು ಮೆಮೋರಿಯಬಲ್ ಅಂತ ಇದನ್ನು ಈ ಥರ ಮಾಡಿ ಇಟ್ಟಿದ್ದಾರೆ. ಅವ್ರವ್ರ ಮನೆಯವರು ಬಂದು ಎಲ್ಲ ಹೂವು ಇಟ್ಟು ಎಲ್ಲ ಮಾಡಿ ಹೋಗ್ತಾರೆ ಫ್ರೆಂಡ್ಸು. ಇಲ್ಲೇ ಅಲ್ಲಿ ಎಷ್ಟು ಜನ, ನನಗಂತೂ ಇಲ್ಲಿ ಕೇಳೋಕ್ಕೆ ನೋಡೋಕ್ಕೆ ಎಣಿಸೋಕ್ಕೆ ತುಂಬ ಬೇಜಾರಾಗ್ತಾಯಿದೆ. ಇಲ್ಲಿ ಈಗ ಕಟ್ಟಿರೋದು ಇದ್ರ ಒಳಗಡೆ ಎಲ್ಲ ಹೋಗಬೇಕು. ಇದು ನೋಡಿ, ಇಲ್ಲಿ ಬಿಲ್ಡಿಂಗ್ ಅಂತೂ ಏನು ಚೆನ್ನಾಗಿದೆ. ಈ ಒಂದೊಂದು ಕಡೆನೂ ಕಣ್ಣಿಗೆ ಒಂಥರ ಹಬ್ಬ ಇಲ್ಲಿ ನೋಡೋದೆ. ನಾವು ಮಧ್ಯೆ ನಿಂತ್ಕೊಂಡು ಒಂದೊಂದು ಫೋಟೋ ತೊಗೊಂಡ್ವಿ, ಹಾಗೆ ವಿಡಿಯೋ ಮಾಡ್ಕೊಂಡ್ವಿ. ಹಾಗೆ ಹೋಗ್ತಾ ಹೋಗ್ತಾ ಟ್ರಂಪ್ ಟವರ್ ಇದೆಯಲ್ಲ, ಅಲ್ಲೊಂದು ಫೋಟೋ ತೊಗೊಂಡ್ವಿ. ಅದೇನು ಸ್ವಲ್ಪ ಗೋಲ್ಡನ್ ಟೆಂಪಲ್ ಥರ ಇತ್ತು. ಆಮೇಲೆ ಇದು ಒಂದು ಫೇಮಸ್ ಬುಲ್ ಅಂತೆ, ಇದ್ರ ಹತ್ರ ನಾವು ಫೋಟೋ ತೊಗೊಂಡ್ವಿ. ಇದಕ್ಕೂ ಒಂದು ದೊಡ್ಡ ಕ್ಯೂ. ಹಂಗೆ ಇಲ್ಲೆಲ್ಲ ನಿಂತ್ಕೊಂಡು ಸುಸ್ತಾಯಿತು ನನಗೆ. ಬಿಲ್ಡಿಂಗ್ ನೋಡಿ ವಾಕ್ ಮಾಡಿ ಕೈಯಲ್ಲೊಂದು ನೀರು ಬಾಟ್ಲಿ ಬಿಟ್ಟೇ ಇಲ್ಲ ನಾನು. ಆದ್ರೂ ಒಂಥರ ಕುತೂಹಲ, ಆ ಕಡೆ ಈ ಕಡೆ ನೋಡೋದು, ಈ ಜನಗಳು ನೋಡೋದು. ಈ ಬರೀ ಬಿಲ್ಡಿಂಗ್ ನೋಡೋಕ್ಕೆ ಬಂದಿದ್ದಂತೆ. ನ್ಯೂಯಾರ್ಕಲ್ಲಿ ಇರೋದೇ ಬಿಲ್ಡಿಂಗ್ ಅಂತೆ, ಮತ್ತಿನ್ನೇನಿಲ್ಲ. ನೋಡಿ ಮತ್ತೆ ವಾಪಸ್ ಇಲ್ಲೇ ನೋಡ್ಬೇಕನ್ನಿಸ್ತು ನನಗೆ. ಎಷ್ಟು ನೋಡಿ ತುಂಬ ಮನಸ್ಸಿಗೆ ಬೇಜಾರಾಗುತ್ತೆ ಅಲ್ಲಿ ನೋಡಿದರೆ. ಆಮೇಲೆ ಇದೆಲ್ಲ ಮುಗಿಸ್ಕೊಂಡು ನಾವು ಇಲ್ಲಿ ಒಂದು ಫೇಮಸ್ ಬ್ರಿಡ್ಜ್ ಇದೆ ಅಂತೆ, ಅಲ್ಲಿ ಹೋಗ್ತಾ ಇದ್ದೀವಿ. ಇದು ನೋಡಿ ಅಂದರೆ ಇದು ಫೇಮಸ್ ಬ್ರಿಡ್ಜಿಗೆ ಹೋಗಬೇಕು ಇವಾಗ. ಇದೆಲ್ಲ ನೋಡಿ ಆದಮೇಲೆ ಅಲ್ಲಿ ಕೊನೆಯಲ್ಲಿ ಆ ಬ್ರಿಡ್ಜನ್ನು ನೋಡಿಬಿಟ್ಟು ಹೋಗೋಣ ಅಂತ. ಆದ್ರೂ ಇಲ್ಲಿ ಯಾವ ರೋಡ್ಗೆ ಹೋದರೂ ಬಿಲ್ಡಿಂಗೇ ಕಾಣೋದು. ಇಲ್ಲಿ ಬಂದ್ವಿ ಈಗ ಬ್ರಿಡ್ಜಿಗೆ. ಇದು ತುಂಬ ಫೇಮಸ್ ಬ್ರಿಡ್ಜ್ ಅಂತೆ, ಹಳೇದಂತೆ, ತುಂಬ ಹಳೇದು. ಎಷ್ಟು ರಶ್ ಇತ್ತು, ಎಷ್ಟು ಜನ ಇದ್ದರು ಅಂದ್ರೆ. ಮಧ್ಯಾಹ್ನ 2 ಗಂಟೆ ತುಂಬ ಬಿಸಿಲಿತ್ತು, ತುಂಬ ಹಂಪ್ ಥರ ಇತ್ತು. ನಾವು ಹತ್ತಿ ನಾವು ಸುಸ್ತಾಗ್ಬಿಟ್ವಿ. ನಾನು ನನ್ನ ಮಗಳು ನಿಧಾನ ಹೋದ್ವಿ. ನಮ್ಮ ಮನೆಯವರು ಮತ್ತು ಯುಗ್ಗು ಅವ್ರ ಡ್ಯಾಡಿ ಸ್ವಲ್ಪ ಫಾಸ್ಟಾಗಿ ಮುಂದೆ ಹೋದರು ನೋಡಿ. ನಾವು ಇಲ್ಲಿಂದನೇ ಕೆಲವೊಂದು ಫೋಟೋ ತೊಗೊಂಡ್ವಿ. ಅಪ್ಪ ಇನ್ನು ಮುಂದೆ ಹೋಗೋಕ್ಕಾಗಲ್ಲ ಅಂತ ವಾಪಸ್ ತಿರುಗಿದ್ದೀವಿ. ಸುಸ್ತು. ನಮ್ಗೆ ಒಂದಿನ ಸ್ಟೆಪ್ಪದು ಫಿಟ್ಬಿಟ್ಟು ನೋಡಿದರೆ 20,000-25,000 ಆಗಿದೆ. ಆಮೇಲೆ ಇಲ್ಲೊಂದು ಸ್ವಲ್ಪ ಬ್ರೇಕ್ ತೊಗೊಂಡಿವಿ. ಇವಾಗ ಇಲ್ಲಿ ಬಂದೀವಿ ನೋಡಿ. ಇದೇನಪ್ಪ ಇದು ಟೈಮ್ಸ್ ಸ್ಕ್ವೇರ್ ಅಂತ. ಇಲ್ಲಿ ಒಂದು ಜಾತ್ರೆ ಥರ ಕೊನೆಯ ವೀಕ್ಷಣೆ ನಮ್ಮದಿದೆ. ಸೇಮ್ ಬ್ರಿಗೇಡ್ ಥರನೇ ಇದು ಜನ ಅಷ್ಟು. ಇಲ್ಲಿ ಏನು ವಿಶೇಷ ಏನಂದರೆ, ಎಲ್ಲ ಬಿಲ್ಡಿಂಗಿನ ಮೇಲೆ ಒಂದೊಂದು ಥರ ಸ್ಕ್ರೀನ್ ಥರ ಎಲ್ಲ ಅಡ್ವರ್ಟೈಸ್ ಥರ ತೋರಿಸ್ತಾ ಇದ್ದಾರೆ. ಅದನ್ನು ನೋಡೋಕ್ಕೆ ಇಷ್ಟೊಂದು ಕ್ಯೂ, ಇಷ್ಟೊಂದು ಜನ. ನಮಗೇನಾದ್ರು ಟಿ ವಿ ಮೇಲೆ ನೋಡ್ದಂಗಾಯಿತು. ಆದರೂ ನನ್ನ ಮಗಳೆಲ್ಲ ಒಂದು ಸ್ವಲ್ಪ ಫೋಟೋ ತೊಗೊಂಡ್ವಿ, ವೀಡಿಯೋ ಮಾಡಿದ್ವಿ. ಎಲ್ಲ ಜನ ಕೂತ್ಕೊಂಡು ನೋಡ್ತಾ ಇದ್ದಾರೆ. ನಾಲ್ಕಿಲ್ಲಿ ನಿಲ್ಬಾರ್ದು ಅಂತ ಸ್ವಲ್ಪ ಕೂತ್ಕೊಂಡ್ವಿ, ನೋಡಿದ್ವಿ. ಎಲ್ಲ ತುಂಬ ಖುಷಿ ಆಯಿತು. ಫೋಟೋ ತೊಗೊಂಡಿವಿ. ನೀವು ನೋಡಿ, ಕೊನೆ ತನಕ ನೋಡಿ ಫ್ರೆಂಡ್. ನೋಡಿ ಹೇಗಾಯಿತು ನಮ್ಮದು ಪ್ರಯಾಣ ಅಂತ ಕಾಮೆಂಟ್ಸ್ ಹಾಕಿ. ಮತ್ತು ಇನ್ನೂ ನೋಡಿ ಜನಗಳು ನಿಮಗೆ. ಇವತ್ತೇ ಹೊರಡ್ತೀವಿ. ರೂಮಲ್ಲಿ ನಾಳೆ ಬೆಳಿಗ್ಗೆ ಹೊರಡ್ತೀವಿ ಫ್ರೆಂಡ್ಸ್. ಓಕೆ ಬಾಯ್ ಫ್ರೆಂಡ್ಸ್. ಮತ್ತು ಇನ್ನೊಂದು